ನಮಸ್ಕಾರ ಕರ್ನಾಟಕ, ಹೆಂಗಿದ್ರಪ್ಪ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಆರಾಮಿದ್ರ ಅಂತ ಅನ್ಕೋತೀನಿ. ನಾವಿವತ್ತು ಬಂದಿರೋದು ಭಾರತದ ಅತಿ ದೊಡ್ಡ ಆದ ಗುಮ್ಮಟ, ಗೋಲ್ ಗುಮ್ಮಟದಲ್ಲಿ, ಅಂದರೆ ವಿಶ್ವದ 2ನೇ ಅತಿ ದೊಡ್ಡ ಗುಮ್ಮಟ ನಗರ, ಕರ್ನಾಟಕದ ಪ್ರಸಿದ್ಧವಾದ ಗುಮ್ಮಟ ನಗರದ ಗೋಲ್ ಗುಮ್ಮಟದಲ್ಲಿ ಬಂದಿದ್ದೀವಿ. ಭಾರತದ ಅತಿ ದೊಡ್ಡ ಮಾನವ ನಿರ್ಮಿಸಿದ ಗೋಲ್ ಗುಮ್ಮಟ. ಬನ್ನಿ, ಗೋಲ್ ಗುಮ್ಮಟ. ಇದು ಮುಂದ್ಗಡೆ ಇರೋದು ಗೋಲ್ ಗುಮ್ಮಟದಲ್ಲ, ಅದರ ಹಿಂದ್ಗಡೆ ಇರೋದು ಗೋಲ್ ಗುಮ್ಮಟ. ಬನ್ನಿ ಹೋಗೋಣ. ಜಸ್ಟ್ ನನ್ನ ಹಿಂದ್ಗಡೆ ಇರೋದು ಅದು ಮ್ಯೂಸಿಯಮ್ಮು, ಗೋಲ್ ಗುಮ್ಮಟದ ಮ್ಯೂಸಿಯಮ್ಮು. ಮೊದಲಿನ ಕಾಲದಲ್ಲಿ ಮಹಾರಾಜರು ಅವರ ಅರಮನೆಯಿಂದ ಮುಂದ್ಗಡೆ ಒಂದು ಗೇಟ್ ಅಂತ ಮಾಡ್ತಿದ್ರು, ಆಗಿನ ಕಾಲದ ಗೇಟು. ಬಟ್ ಆದರೆ ಇವಾಗ ಇದನ್ನು ಮ್ಯೂಸಿಯಂ ಅಂತ ಮಾಡಿದ್ದಾರೆ. ಬರಬೇಕಾದ್ರೆ ಸೆಲ್ಫಿ ಸ್ಟಿಕ್ಕು ಮತ್ತು ಮೈಕು ಎಲ್ಲ ಇಸ್ಕೊಂಡ್ರು. ಬನ್ನಿ ತೋರಿಸ್ತೀನಿ. ಮ್ಯೂಸಿಯಮ್ಮು ಒಳಗಡೆ ಕ್ಯಾಮ್ರಾ ಅಂತೂ ಅಲೌ ಇಲ್ಲ. ಹೊರಗಿಂದ ಎಷ್ಟು ನನ್ನ ಹಿಂದ್ಗಡೆ ನೋಡ್ತಿರೋದು 379 ವರ್ಷಗಳ ಹಿಂದಿನ. ಆ ಕಡೆ ನೋಡಿದಂಗೆ ಈ ಕಡೆನೂ ಸೇಮ್ ಇದೆ, ಆದರೆ ಆ ಕಡೆ 2 ಇದೆ, ಈ ಕಡೆ 3 ಇದೆ. ಒಂದಕ್ಕಂತೂ ಕ್ಯಾರಿ ಬ್ಯಾಗ್ ಹಾಕಿ ಫುಲ್ ಪ್ಯಾಕ್ ಮಾಡಿ ಮುಚ್ಚಿದ್ದಾರೆ. ಇದನ್ನು ಸೇಮು, ಏನು ಡಿಫ್ರೆಂಟ್ ಏನಿಲ್ಲ, ಆದರೆ ಫುಲ್ಲು ಪ್ಯೂರ್ ಕಲ್ಲಿಂದ ಇದೆ. ಏನು ಯಾವುದೇ ರೀತಿ ಸ್ಟೀಲ್ ಇಲ್ಲ, ಏನೂ ಇಲ್ಲ, ಪ್ಯೂರ್ ಕಲ್ಲಿಂದ ಇದೆ. ಬನ್ನಿ ಮುಂದ್ಗಡೆಯಿಂದ ಯಾವ ರೀತಿ ಕಾಣಿಸ್ತಾ ಇದೆ ತೋರಿಸ್ತೀನಿ. ನಮಸ್ಕಾರ ಗುರು. ಕೆಳಗಿಂದ ಸ್ಟೆಪ್ಸ್ ಹತ್ಕೊಂಡು ಮೇಲ್ಗಡೆ ಬರಬೇಕಂದ್ರೆ ಸಾಕಾಯ್ತು ಕಣಪ್ಪ. ಇವಾಗ ಬರೋಬ್ಬರಿ 4ನೇ ಫ್ಲೋರಲ್ಲಿ ಇದ್ದೀವಿ. ಹ್ಯಾಂಗಪ್ಪ ಇದು? ಯಾವುದೇ ರೀತಿ ಪಿಲ್ಲರ್ ಇಲ್ಲ, ಯಾವುದೇ ರೀತಿ ಕಂಬ ಇಲ್ಲ, ಹ್ಯಾಂಗಪ್ಪ ನಿಂತಿದೆ ಅಂದರೆ ಇದು ಗುಮ್ಮಟ್ಟು. ಇದು ಪೆಂಟಾನ್ ಡಿಯೋ ತತ್ವದ ಮೇಲ್ಗಡೆ ನಿಂತಿದೆ. ಅಂದರೆ ಪರಸ್ಪರ ಒಂದಕ್ಕೊಂದು ಕ್ರಾಸ್ ಆಗಿರೋ ಕಮಾನಗಳ ಮೇಲೆ ಇದು ಮೇಲ್ಗಡೆ ಇರೋ ಟೋಪು ಅದರ ಮೇಲೆ ನಿಂತಿದೆ. ಇದರಲ್ಲಿ ಒಂದು ಬಾರಿ ಸೌಂಡು ಮಾಡಿದ್ರೆ ಬರೋಬ್ಬರಿ 7ರಿಂದ 8 ಸಾರಿ ಪ್ರತಿಧ್ವನಿಯಾಗಿ ಕೇಳಿಸ್ತದೆ. ಅದೇ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನೋಡ್ಬೋದು ಗುಮ್ಮಟ ನಗರ ಯಾವ ರೀತಿ ಕಾಣಿಸ್ತಿದೆ ಅಂತ. ಬನ್ನಿ ಗುಮ್ಮಟ ಸುತ್ತಮುತ್ತ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ ಸ್ಟ್ರಕ್ಚರ್. ಬನ್ನಿ ನೋಡೋಣ ಸುತ್ತಮುತ್ತಲು ಯಾವ ರೀತಿ ಇದೆ ಅಂತ. ಸಂಡೇ ಅಂತೂ ತುಂಬಾ ರಶ್ ಆಗಿರುತ್ತೆ. ಸಂಡೇ ಬರಬೇಕಾದ್ರೆ ಅಂತೂ ಜಲ್ದಿನೇ ಬರಬೇಕು. ಒಳಗಡೆ ಹೋದರೆ 1 ಟೈಮ್ ಸೌಂಡ್ ಮಾಡಿದ್ರೆ 7 ಅಥವಾ 8 ಟೈಮ್ ಸೌಂಡ್ ರಿಯಾಕ್ಷನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಗುಮ್ಮಟ ನಗರ. ಸಂಡೇ ಅಂತೂ ತುಂಬ ರಶ್ ಆಗಿರುತ್ತೆ.
ಹೊರಗಡೆ ಹೋಗಿ ವಿಡಿಯೋ ಮಾಡ್ಕೊಂಡು ಬರ್ಬೇಕಂದ್ರೆ 1-2 ಕಷ್ಟ ಗುರು. ಹೋಗ್ಬೇಕಾದ್ರೆ ಮೈಕು ಮತ್ತು ಸೆಲ್ಫಿ ಸ್ಟಿಕ್ ಇಸ್ಕೊಂಡ್ರು. ಮತ್ತೆ ಒಳಗಡೆ ಮೈಕ್ ಇಲ್ಲ, ಸೆಲ್ಫಿ ಸ್ಟಿಕ್ ಇಲ್ಲ. ವಿಡಿಯೋ ಮಾಡ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಕಷ್ಟ ಆಯ್ತು ಒಂದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗುರು. ಜೈ ಕರ್ನಾಟಕ.